ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸ ಕೃಷ್ಣ ಪಕ್ಷ 19 ಫೆಬ್ರವರಿ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:51, ಸೂರ್ಯಾಸ್ತ ಸಂಜೆ 6:31. ಚಂದ್ರೋದಯ ರಾತ್ರಿ 11:50, ಚಂದ್ರಾಸ್ತ ಬೆಳಗ್ಗೆ 10:45. ಇಂದಿನ ತಿಥಿ ಸಪ್ತಮಿ ಬೆಳಗ್ಗೆ 6:30 ಫೆಬ್ರವರಿ 20ರವರೆಗೆ, ನಂತರ ಅಷ್ಟಮಿ. ಯೋಗ ವೃದ್ಧಿ ಬೆಳಗ್ಗೆ 10:48 ರವರೆಗೆ, ನಂತರ ಧ್ರುವ. ನಕ್ಷತ್ರ ಸ್ವಾತಿ ಬೆಳಗ್ಗೆ 7:59ರವರೆಗೆ, ನಂತರ ವಿಶಾಖ. ಕರ್ಣ ವಣಜ ಬೆಳಗ್ಗೆ 7:32, ಭದ್ರ ರಾತ್ರಿ 8:47, ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:03 ರಿಂದ 5:52, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:27 ರಿಂದ 6:40. ಸಂಧ್ಯಾಕಾಲ ಸಂಜೆ 6:27 ರಿಂದ 7:40. ಅಮೃತಕಾಲ ರಾತ್ರಿ 3:40 ಫೆಬ್ರವರಿ 20 ರಿಂದ 5:27 ಫೆಬ್ರವರಿ 20ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:33 ರಿಂದ 2:02, ಯಮಗಂಡ ಕಾಲ ಬೆಳಗ್ಗೆ 8:09 ರಿಂದ 9:37 ರವರೆಗೆ, ವರ್ಜಕಾಲ ಸಂಜೆ 4:55 ರಿಂದ 6:43, ದುರ್ಮುಹೂರ್ತ ಮಧ್ಯಾಹ್ನ 12:10 ರಿಂದ 12:57 ರವರೆಗೆ. ಬೆಳಗ್ಗೆ 7:59 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯಿಂದ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಮನೆಯಲ್ಲಿನ ಸಂತೋಷಕರ ವಾತಾವರಣದಿಂದ ನಿಮಗೆ ಸಂತೃಪ್ತಿ ಇರುವುದು. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಬಹುದು. ದಾಂಪತ್ಯ ಜೀವನ ಸಂತೋಷವಾಗಿರುವುದು. ನಿರುದ್ಯೋಗಿಗಳಿಗೆ ಕೆಲಸ ದೊರೆಯುವ ಸಾಧ್ಯತೆಯಿದೆ. ಅಲ್ಪ ಶ್ರಮದಲ್ಲೇ ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ಪ್ರೇಮಿಗಳು ತಮ್ಮ ಭಿನ್ನಾಭಿಪ್ರಾಯಗಳು ತಿಳಿಗೊಳಿಸಿ ತಮ್ಮ ವಿವಾಹ ಕುರಿತಾಗಿ ಕುಟುಂಬದಲ್ಲಿ ಚರ್ಚಿಸಬಹುದು. ವೃಷಭ ರಾಶಿ. ಕೆಲಸದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚುವುದು. ಈ ದಿನ ಸಮಾಧಾನ ಹಾಗೂ ಶಾಂತಿಯುತವಾಗಿ ಕಳೆಯುವುದು. ಅದು ನೀವು ಯಾವುದೇ ಜಗಳ ಅಥವಾ ಕಾನೂನಾತ್ಮಕ ವಿವಾದಗಳಲ್ಲಿ ತೊಡಗದಿದ್ದಲ್ಲಿ ಮಾತ್ರ. ಇಂದು ಕಷ್ಟಕರ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಬಹುದು. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ದಿನ ಸೂಕ್ತವಲ್ಲ. ಕುಟುಂಬದವರು ನಿಮ್ಮೊಂದಿಗೆ ಸಂತೋಷದಿಂದ ಇರುವರು. ಇಂದು ಸಂತಸದ ಸುದ್ದಿ ಕೇಳುವಿರಿ. ಮಿಥುನ ರಾಶಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ನಿರ್ವಹಿಸುವಿರಿ. ವಿದ್ಯಾಕ್ಷೇತ್ರದವರಿಗೆ ದಿನ ಉತ್ತಮವಾಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸಕಾರಾತ್ಮಕವಾಗಿ ಬಳಸಿದಲ್ಲಿ ಒಳ್ಳೆಯ ಫಲಿತ ಪಡೆಯುವಿರಿ. ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಮತ್ತು ಪ್ರೇಮ ನಿವೇದನೆಗೆ ಉತ್ತಮ ಸಮಯ. ನಿಮ್ಮವರೇ ನಿಮಗೆ ದ್ರೋಹ ಮಾಡುವ ಸಾಧ್ಯತೆಯಿದೆ. ಹೊಟ್ಟೆ ಸಂಬಂಧಿ ಸಮಸ್ಯೆ ಬರಬಹುದು. ಸೇವಿಸುವ ಆಹಾರದ ಬಗ್ಗೆ ಮನವಿರಲಿ. ಕಟಕ ರಾಶಿ. ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ವೈವಾಹಿಕ ಜೀವನದಲ್ಲಿ ಜಗಳ ವಿವಾದಗಳು ಉಂಟಾಗಬಹುದು. ಸರ್ಕಾರಿ ಕೆಲಸಗಳಲ್ಲಿ ತೊಡಕುಗಳು ಬರುವ ಅವಕಾಶಗಳಿವೆ. ಹೊಸ ಕೆಲಸ ಮಾಡುವ ಆಸೆ ಮನಸ್ಸಲ್ಲಿ ಮೂಡಬಹುದು. ನಿಮ್ಮ ಕೋಪದ ಮನಸ್ಥಿತಿಯಿಂದ ವೃತ್ತಿ ಸ್ಥಳದಲ್ಲಿ ಸಮಸ್ಯೆಗಳು ಉದ್ಭವಿಸದಂತೆ ನೋಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉತ್ತಮವಾಗಿದೆ. ಸಿಂಹರಾಶಿ. ಇಂದು ಎಲ್ಲಾ ವಿಷಯಗಳಿಗೂ ದಿನ ಉತ್ತಮವಾಗಿದೆ. ಕಾನೂನಾತ್ಮಕ ವಿಷಯಗಳಲ್ಲಿ ವಿಜಯ ಸಾಧಿಸಬಹುದು. ಕೆಲಸದ ಸ್ಥಳದಲ್ಲಿ ದೊಡ್ಡ ಹುದ್ದೆಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾಗಿ ನಿರ್ವಹಿಸುವಿರಿ. ನಿಮ್ಮ ಕಿರಿಯ ಒಡಹುಟ್ಟಿದವರೊಡನೆ ಉತ್ತಮ ಸಮಯ ಕಳೆಯುವಿರಿ. ಇಂದು ಯಾವ ಅಡೆತಡೆಯಿಲ್ಲದೆ ನಿಮ್ಮ ಗುರಿಗಳನ್ನು ತಲುಪುವಿರಿ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚುವುದು. ಕನ್ಯಾ ರಾಶಿ. ಈ ದಿನ ನೀವು ಆಹ್ಲಾದಕರ ವ್ಯಕ್ತಿತ್ವವನ್ನು ಹೊಂದಿರುವಿರಲ್ಲದೆ ಶಾಂತಿಯುತ ಮತ್ತು ತೃಪ್ತರಾಗಿರುತ್ತೀರಿ. ಇಂದು ನಿಮ್ಮ ಹೆಚ್ಚಿನ ಖರ್ಚುಗಳನ್ನು ನಿಯಂತ್ರಿಸಿ. ಇಲ್ಲವಾದಲ್ಲಿ ಹಣಕಾಸಿನ ಪರಿಸ್ಥಿತಿ ಏರುಪೇರಾಗಬಹುದು. ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಹೆಚ್ಚುವುದು. ಇಂದು ಹಣ ಹೂಡಿಕೆ
ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸಲು, ಸಾಲ ಕೊಡಲು ಅಥವಾ ಪಡೆದುಕೊಳ್ಳಲು ಮತ್ತು ಪ್ರಯಾಣಕ್ಕೆ ಅನುಕೂಲಕರವಿಲ್ಲ. ಇಂದು ಯಾರಿಂದಲೂ ಸಾಲ ಪಡೆಯುವುದನ್ನು ತಪ್ಪಿಸಿ. ತುಲಾ ರಾಶಿ. ಇಂದು ಮಾನಸಿಕವಾಗಿ ಸದೃಢರಾಗಿರುತ್ತೀರಿ. ವೃತ್ತಿ ಸ್ಥಳದಲ್ಲಿ ಅಡೆತಡೆಯಿಲ್ಲದೆ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುವುದು. ಇಂದು ವ್ಯಾಪಾರದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ. ಹೊಸ ಆಯಾಮದ ಮಾರ್ಗಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವಿರಿ. ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಕೆಲಸಗಳನ್ನು ಮಾಡುವಿರಿ. ಕುಟುಂಬದರೊಡನೆ ಸಂತೋಷದಿಂದ ಹಾಗೂ ಆನಂದದಿಂದ ಕಳೆಯುವಿರಿ. ವೃಶ್ಚಿಕ ರಾಶಿ. ಇಂದು ಮನಸ್ಸು ಅಸಂತೃಪ್ತಿ ಮತ್ತು ಚಡಪಡಿಕೆಯಿಂದ ಕೂಡಿರುವುದು. ಹಿರಿಯ ಅಧಿಕಾರಿಗಳೊಂದಿಗೆ ವಿವಾದಕ್ಕಿಳಿಯಬೇಡಿ, ಜಗಳಗಳಾಗುವ ಸಂಭವವಿದೆ. ಸಮಾಧಾನವಾಗಿರಿ. ಅತಿಯಾದ ಹಣಕಾಸಿನ ಖರ್ಚಿನಿಂದಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುವಿರಿ. ಜನ ನಿಮ್ಮನ್ನು ಖಂಡಿಸಬಹುದು ಹಾಗೂ ನಿಮಗೆ ನಕಾರಾತ್ಮಕ ವಾತಾವರಣ ಸೃಷ್ಟಿ ಮಾಡಬಹುದು. ಇಂದು ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಸೂಕ್ತ. ಧನುರಾಶಿ. ವೃತ್ತಿಯಲ್ಲಿ ಮೇಲಧಿಕಾರಿಗಳು ನಿಮ್ಮ ಕೆಲಸದಿಂದ ತುಂಬಾ ಸಂತೋಷಪಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ನೀವು ಅದೃಷ್ಟವಂತರು. ನಿಮ್ಮಿಂದ ಸಾಲ ಪಡೆದವರು ನಿಮಗೆ ಹಣ ಮರುಪಾವತಿಸಬಹುದು. ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭವಾಗುವುದು. ಮಕ್ಕಳ ವರ್ತನೆ ಕಂಡು ಸಂತೋಷಪಡುವಿರಿ. ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚುವುದು. ಇಂದು ನಿಮ್ಮ ಆತಂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಮಕರ ರಾಶಿ. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವುದು. ನಿಮ್ಮ ಕೆಲಸದಲ್ಲಿ ತುಂಬಾ ಸಕ್ರಿಯರಾಗಿರುತ್ತೀರಿ ಹಾಗೂ ನಿಮಗೆ ಕೆಲಸದ ಸ್ಥಳದಲ್ಲಿ ಗೌರವ ದೊರೆಯುವುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ಇಂದು ತಂದೆಯವರ ಆಶೀರ್ವಾದ ಪಡೆಯಿರಿ. ವಿದ್ಯಾರ್ಥಿಗಳು ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವರು. ನಿಮ್ಮ ಸಹಾಯಕ ಮನೋಭಾವವನ್ನು ನಿಮ್ಮ ಸಂಬಂಧಿಗಳು ಮೆಚ್ಚುವರು. ಕುಂಭರಾಶಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಾರ್ಥವನ್ನು ಹರಿದಾಡಲು ಆಸ್ಪದ ನೀಡಬೇಡಿ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ ಹಾಗೂ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ನಿಮ್ಮ ಸಹೋದ್ಯೋಗಿಗಳ ಸಹಾಯ ದೊರೆಯುವುದು. ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ. ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಮೇಲಿದ್ದ ಭಿನ್ನಾಭಿಪ್ರಾಯ ಕಮ್ಮಿಯಾಗಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ನಿರಾಸಕ್ತಿ ಬರಬಹುದು. ಮೀನರಾಶಿ. ದಿನದ ಆರಂಭದಲ್ಲಿ ಆಯಾಸ ಮತ್ತು ಅಸಮಾಧಾನ ಅನುಭವಿಸುವಿರಿ. ಇಂದು ದಿನ ನಿಮಗೆ ಸಹಕಾರಿಯಾಗಿಲ್ಲ. ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆಯಿದೆ. ಇಂದು ಯಾವುದೇ ಹೊಸ ಕೆಲಸ ಕಾರ್ಯ ಪ್ರಾರಂಭಿಸುವುದನ್ನು ತಪ್ಪಿಸಿ. ಅರಿಯದ ಜಾಗಗಳಿಗೆ ಹೋಗಿ ದಾರಿ ತಪ್ಪುವ ಸಾಧ್ಯತೆಯಿದೆ. ನಿಮ್ಮ ಸಂಗಾತಿಯ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ತಾಯಿಯ ಆರೋಗ್ಯ ಕ್ಷೀಣಿಸಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.